ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 4ನೇ ಪ್ರಶ್ನೆ ಮ್ಯಾಥಮೆಟಿಕ್ಸ್ ಸೆಕೆಂಡ್ PUC ಎಕ್ಸಾಮ್ 23-24 ಎಕ್ಸ್ಪೆಕ್ಟೆಡ್ 3 ಮಾರ್ಕರ್ ಕ್ವಶನ್ಸಲ್ಲಿ ಡಿಫ್ರೆನ್ಷಿಯೇಷನ್ ಚಾಪ್ಟರ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ 3 ಮಾರ್ಕರ್ ಕ್ವಶನಲ್ಲಿ ಡಿಫ್ರೆನ್ಷಿಯೇಷನ್ ಅನ್ನೋ ಚಾಪ್ಟರಿಂದ ಬರುವಂಥ ಈ ಕ್ವಶನ್ಸ್ಗಳಲ್ಲಿ ನೋಡಿ, sin x ಪವರ್ ಎಕ್ಸ್ ಅಂದರೆ ಇದು ಲಾಗರ್ದಮಿಕ್ ಡಿಫ್ರೆನ್ಷಿಯೇಷನ್ ಯೂಸ್ ಮಾಡಿ ಮಾಡುವಂಥ ಪ್ರಶ್ನೆ. ಇದನ್ನು ಹೆಂಗಪ್ಪ ಡಿಫ್ರೆನ್ಷಿಯೇಟ್ ಮಾಡೋದಂದರೆ ಅಪ್ಲೈ ಲಾಗ್ ಬೋತ್ ದಿ ಸೈಡ್ಸ್. ನೋಡಿ, ಲಾಗ್ y ಈಸ್ ಈಕ್ವಲ್ ಟು ಲಾಗ್ ಆಫ್ sin x ಪವರ್ ಎಕ್ಸ್. ಹೌದಾ? ಏನು ಬರಿತೀರಿ? ಅಪ್ಲೈ ಲಾಗ್ ಬೋತ್ ಸೈಡ್ಸ್ ಅಂತೇಳಿ. therefore ಲಾಗ್ y ಏನಾಗ್ತದೆ ಹೇಳಿ ನೋಡೋಣ? ಎಕ್ಸ್ ಲಾಗ್ ಸೈನ್ ಎಕ್ಸ್. ಹೌದಾ? ಲಾಗ್ y ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ ಸೈನ್ ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಮುಂದಿನ 6 ಪ್ರಶ್ನೆಗಳಿಗೆ ಇದೇ ಪ್ರೊಸೀಜರನ್ನೇ ಬಳಸಬೇಕು ವಿದ್ಯಾರ್ಥಿಗಳು. ನೋಡಿ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ y ಏನು? 1/y ಇಂಟು dy ಡಿವೈಡೆಡ್ ಬೈ dx ಈಸ್ ಈಕ್ವಲ್ ಟು ಎಕ್ಸ್ ಹಾಗೆ ಇಟ್ಟು ಲಾಗ್ ಸೈನ್ ಎಕ್ಸ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಮೊದಲು 1/sin x ಬಂತು, ಸೈನ್ ಎಕ್ಸ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಕಾಸ್ ಎಕ್ಸ್ ಬಂತು. ಮತ್ತೇನು ಮಾಡ್ತೀವಿ? ಲಾಗ್ ಸೈನ್ ಎಕ್ಸ್ ಅನ್ನೋದನ್ನು ಕಾನ್ಸ್ಟೆಂಟ್ ಆಗಿರ್ತೀವಿ. ಎಕ್ಸ್ ಅನ್ನೋದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ 1 ಬಂತು. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಕಾಟ್ ಎಕ್ಸ್ ಪ್ಲಸ್ ಲಾಗ್ ಸೈನ್ ಎಕ್ಸ್ ಅಂತ ಬಂತು. ಇದು ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ದೇರ್ ಫೋರ್ dy ಬೈ dx ಏನಾಯ್ತಪ್ಪ ಅಂತ ಹೇಳಿದ್ರೆ y ಟೈಮ್ಸ್ ಎಕ್ಸ್ ಕಾಟ್ ಎಕ್ಸ್ ಪ್ಲಸ್ ಲಾಗ್ ಸೈನ್ ಎಕ್ಸ್ ಅಂತ ಬಂತು. ಈ y ಎಲ್ಲಿಂದ ಬಂತಪ್ಪ ಅಂತ ಕೇಳಿದ್ರೆ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರ್ ಇತ್ತಲ್ಲ y, ಅದನ್ನು ತೆಗೆದು ರೈಟ್ ಹ್ಯಾಂಡ್ ಸೈಡ್ಗೆ ಹಾಕಿದೆ ಅಷ್ಟೇ. ದಟ್ ಈಸ್ ಈಕ್ವಲ್ ಟು ಈ y ಅನ್ನೋದನ್ನು ಸೈನ್ ಎಕ್ಸ್ ಪವರ್ ಎಕ್ಸ್ ಇಂದ ರಿಪ್ಲೇಸ್ ಮಾಡಬೇಕು. ಸೈನ್ ಎಕ್ಸ್ ಪವರ್ ಎಕ್ಸ್ ಎಕ್ಸ್ ಕಾಟ್ ಎಕ್ಸ್ ಪ್ಲಸ್ ಲಾಗ್ ಸೈನ್ ಎಕ್ಸ್. ಇಲ್ಲಿ ಒಟ್ಟು 6 ಅಥವಾ 7 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಅದರಲ್ಲಿ ಇದು ಒಂದು ನನ್ನ ಕೇಳೋದಿದ್ರೆ ಇದಕ್ಕೆ 4 ಸ್ಟಾರ್ಗಳನ್ನು ಕೊಡ್ಬೋದು. ಎಲ್ಲ ಪ್ರಶ್ನೆಗಳಿಗೂ 4 ಸ್ಟಾರ್, ಏಕೆಂದರೆ ಎಲ್ಲದಕ್ಕೂ ಸೇಮ್ ಪ್ರೊಸೀಜರ್ ಅಲ್ವಾ. ಈ ಇನ್ನೊಂದು ಸ್ಲೈಡಲ್ಲಿ ವಿದ್ಯಾರ್ಥಿಗಳೇ ನಾವು ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡಿದ್ದೀವಿ. ಮತ್ತು ನಾವು ಡಿಸ್ಕಸ್ ಮಾಡೋದು 33 ಪ್ರಶ್ನೆಗಳು. ಸೊ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸಲ್ಲಿ 3 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಇದರಲ್ಲಿ ಏನು ಲಾಗರ್ದಮಿಕ್ ಡಿಫ್ರೆನ್ಷಿಯೇಷನಲ್ಲಿ 6 ಮಾಡ್ತೀವಿ, 6-7 ಮಾಡ್ತೀವಿ. ವಿದ್ಯಾರ್ಥಿಗಳೇ, ಮುಂದಿನ ಕ್ವಶನ್ಗೆ ಹೋಗೋಕ್ಕೆ ಮುಂಚೆ ನಿಮಗೊಂದು ಮಾಹಿತಿ. ನಾವು ಕರ್ನಾಟಕ CET ಮತ್ತು ನೀಟಿಗೆ ಕ್ರ್ಯಾಶ್ ಕೋರ್ಸನ್ನು ಕಂಡಕ್ಟ್ ಮಾಡ್ತೀವಿ. ಆಯಿತಾ? ನಿಮಗೇನಾದರೂ ಈ ಥರದ ಪಾಠಗಳು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೆಕೆಂಡ್ PUC ಎಕ್ಸಾಮ್ ಆದಮೇಲೆ ನಿಮಗೆ ಕ್ರ್ಯಾಶ್ ಕೋರ್ಸನ್ನು ಶುರು ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಆಮೇಲೆ ಇನ್ನೊಂದು ಮಾಹಿತಿ ವಿದ್ಯಾರ್ಥಿಗಳೇ, ಈ ಚಾನಲಿಂದ ನಿಮ್ಗೆ ಉಪಯೋಗ ಆದರೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಜೂನಿಯರ್ಸ್ಗೂ ಹೇಳಿ, ಯಾಕೆಂದರೆ ನಾವು ಜೂನಿಯರ್ಸ್ಗೆ ಅಂಥೇಳಿ ಇಡೀ ಮ್ಯಾಥಮೆಟಿಕ್ಸ್ ಪಾಠವನ್ನು ಇದೇ ಚಾನಲಲ್ಲಿ ಮಾಡಿರ್ತೀವಿ. ರೈಟ್? ನೋಡಿ, ಈಗ ಮುಂದಿನ ಕ್ವಶನ್ನು ಅದೇ ಥರನೇ ಇದೆ, ಪ್ರೀವಿಯಸ್ ಕ್ವಶನ್ ಥರನೇ ಇದೆ. ಏನಂತ ಇದೆಯಪ್ಪ ಅಂತ ಹೇಳಿದ್ರೆ y ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಪವರ್ ಸೈನ್ ಎಕ್ಸ್ ಫೈನ್ dy ಬೈ dx ಅಂತೀವಿ. ತಿರ್ಗಾ ಲೆಟ್ y ಈಸ್ ಈಕ್ವಲ್ ಟು ಎಕ್ಸ್ ಪವರ್ ಸೈನ್ ಎಕ್ಸ್ ಅಪ್ಲೈ ಲಾಗ್ ಬೋತ್ ಸೈಡ್ಸ್. ಎರಡೂ ಕಡೆ ಲಾಗ್ ಅಪ್ಲೈ ಮಾಡಿದ್ರೆ therefore
ಲಾಗ್ ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಲಾಗ್ ಎಕ್ಸ್ ಅಂತ ಆಯಿತು. ಹೌದಾ? ಇವಾಗ ಏನು ಮಾಡ್ತೀರಿ? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ದಿಸ್ ಇಂಪ್ಲೈಸ್ ಲಾಗ್ ವೈ ಡಿಫ್ರೆನ್ಶಿಯೇಷನ್ 1 by y ಇಂಟು ವೈ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಅಂತ ಆಯಿತು. ಡಿ ವೈ ಬೈ ಡಿ ಎಕ್ಸ್ ಅಂತ ಆಯಿತು. ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಹಾಗೇ ಇದೆ, ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1 by x ಪ್ಲಸ್ ಲಾಗ್ ಎಕ್ಸ್ ಹಾಗೇ ಇದೆ, ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್. ದೇರ್ಫೋರ್ dy by dx is equal to y times sin x by x plus log x cos x ಅಂತ ಆಯಿತು. y ನ ಜಾಗದಲ್ಲಿ ನೀವು ರೀಪ್ಲೇಸ್ y by what you should replace? x power sin x power sin x into sin x by x ಪ್ಲಸ್ ಏನು ಬರಿಬೇಕು? ಲಾಗ್ ಎಕ್ಸ್ ಕಾಸ್ ಎಕ್ಸ್. ಅಷ್ಟೇ ಅಲ್ವಾ ವಿದ್ಯಾರ್ಥಿಗಳೇ? ರೈಟ್. ಸೊ ಬಹುಶಃ ನಿಮ್ಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನ ಕ್ವಶನ್ಗೆ ಹೋಗೋಕ್ಕೆ ಮುಂಚೆ ಒಂದು ಮಾಹಿತಿ, ನಿಮ್ಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಗೆ ಈ ಪಾಠಗಳು ಇಷ್ಟ ಆದರೆ ನೀವು ದಿವಿಗೆ ಸಂಸ್ಥೆ ಮಲ್ಲೇಶ್ವರಮಲ್ಲಿ ಕ್ರಾಶ್ ಕೋರ್ಸಿಗೆ PUC ಎಕ್ಸಾಮ್ ಆದಮೇಲೆ ಮಾಡ್ತೀವಿ, ಅಲ್ಲಿಗೆ ಬೇಕಾದರೆ ಸೇರ್ಕೊಳ್ಳಿ. ಆದರೆ ಒಂದು ಕ್ಲಾಸಲ್ಲಿ ಏನಾಗುತ್ತೆ, ಅಲ್ಲಿ 5 ರಿಂದ 6 ಜನ ಮಾತ್ರ ಇರ್ತಾರೆ, ಅಷ್ಟೇ ಜನಕ್ಕೆ ಪಾಠ ಮಾಡ್ತೀವಿ. ಮುಂದಿನ ಕ್ವಶನ್ ವಿದ್ಯಾರ್ಥಿಗಳೇ ಏನಂತಿದೆ? ಫೈಂಡ್ dy by dx y is equal to x power log x ಅಂತಿದೆ. apply log both the sides. Log y is equal to log of x log x, that is equal to log x log x. ಇದನ್ನು ನೀವು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಲಾಗ್ ವೈ ಡಿಫ್ರೆನ್ಶಿಯೇಷನ್ 1 by y ಇಂಟು ಡಿ ವೈ ಬೈ ಡಿ ಎಕ್ಸ್ ಆಯಿತು. ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಅಲ್ವಾ, 2 log x ಆಯಿತು ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿದಾಗ. ಲಾಗ್ ಎಕ್ಸನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 by x ಆಯಿತು ಅಲ್ವಾ? Therefore, what is dy by dx? dy by dx is equal to y times 2 log x by x. Therefore, dy by dx is equal to y ಅನ್ನೋ ಕಡೆ ಏನು ಬರೀತೀರಿ ನೋಡಿ, y ಅನ್ನೋ ಕಡೆ x ಪವರ್ ಲಾಗ್ x ಅಂತ ಬರೀತೀರಿ, ಇಂಟು 2 log x ಡಿವೈಡೆಡ್ ಬೈ x. ವಿದ್ಯಾರ್ಥಿಗಳೇ, ನಿಮಗಿದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ನಿಮಗೆ ಈ ಚಾನಲ್ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಈ ಥರ ಪಾಠಗಳು ಇಷ್ಟ ಆದರೆ ನಾವು ದಿವಿಗೆ ಸಂಸ್ಥೆಯಲ್ಲಿ CET ಪಾಠಗಳನ್ನು ಮಾಡ್ತೀವಿ. CET ಕ್ಲಾಸ್ ಅಂದರೆ ಬರೀ ಶಾರ್ಟ್ಕಟ್ಗಳನ್ನು ಹೇಳ್ಕೊಡೋದಲ್ಲ, ಸರಿಯಾಗಿ ಕಾನ್ಸೆಪ್ಟನ್ನು ಕಲಿಸಿ ನಿಮಗೆ ಸರಿಯಾಗಿ ಪ್ರಿಪೇರ್ ಆಗೋ ಥರ ಹೇಳ್ಕೊಡೋದನ್ನು CET ಕ್ಲಾಸ್ ಅಂತ ಕರಿತೀವಿ. ಒಂದು ಕ್ಲಾಸಲ್ಲಿ 6 ರಿಂದ 7 ಜನ ಇರ್ತಾರೆ. ನೋಡಿ, ನೆಕ್ಸ್ಟ್ ಕ್ವೆಶನು y is equal to log x power x. ಅಪ್ಲೈ ಲಾಗ್ ಬೋತ್ ಸೈಡ್ಸ್. ಡೈರೆಕ್ಟಾಗಿ ಬರಿತೀನಿ. ದೇರ್ಫೋರ್ ಲಾಗ್ y is equal to ಲಾಗ್ ಆಫ್ ಲಾಗ್ ಎಕ್ಸ್ ಪವರ್ ಎಕ್ಸ್. ಅಂದರೆ ಏನಾಯಿತು? ಎಕ್ಸ್ ಲಾಗ್ ಆಫ್ ಲಾಗ್ ಎಕ್ಸ್ ಆಯಿತು. ಹೌದಾ? ಇಲ್ಲಿ ಅಪ್ಲೈ ಲಾಗ್ ಬೋತ್ ಸೈಡ್ಸ್ ಅಂತ ಬರೀಬೇಕಪ್ಪ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದೇರ್ಫೋರ್ ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ವೈ ಈಸ್ 1 by y ಇಂಟು dy by dx ಈಸ್ ಈಕ್ವಲ್ ಟು ಎಕ್ಸ್ ಹಾಗೆ ಇಡ್ತೀನಿ. ಲಾಗ್ ಎಕ್ಸನ್ನು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಲಾಗ್ ಎಕ್ಸ್ ಡಿಫ್ರೆನ್ಶಿಯೇಷನ್
1 ಬೈ ಲಾಗ್ ಎಕ್ಸ್. ಮತ್ತು ಲಾಗ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಕ್ಸ್ ಆಯಿತು, ಪ್ಲಸ್ ಲಾಗ್ ಎಕ್ಸ್ ಹಾಗೆ ಇಡಿ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ 1. ಆದ್ದರಿಂದ ಏನು ಉಳಿತಪ್ಪ ಅಂತ ಹೇಳಿದ್ರೆ 1 ಬೈ ಲಾಗ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಲಾಗ್ ಎಕ್ಸ್. ಅರ್ಥ ಆಯ್ತಲ್ವಾ? ದೇರ್ ಫೋರ್ ಡಿ ವೈ ಬೈ ಡಿ ಎಕ್ಸ್ ಏನಾಯಿತು, ವೈ ಟೈಮ್ಸ್ 1 ಬೈ ಲಾಗ್ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಅಂತ ಆಯಿತು. ಈ ವೈ ಅಂದರೆ ಏನು ನೋಡಿ, ವೈ ಅಂದರೆ ಏನು ನೋಡಿ, ವೈ ಅಂದರೆ ಲಾಗ್ ಎಕ್ಸ್ ಪವರ್ ಎಕ್ಸ್, ಲಾಗ್ ಎಕ್ಸ್ ಪವರ್ ಎಕ್ಸ್ ಇಂಟು 1 ಬೈ ಲಾಗ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಲಾಗ್ ಎಕ್ಸ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ ಎಷ್ಟು ಸಿಂಪಲ್ ಆಗಿರುವಂಥದ್ದು ಇದು, ರೈಟ್? ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್. ಈಗ 7ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟು 8ನೇ ಕ್ವಶನನ್ನು ಡಿಸ್ಕಸ್ ಮಾಡೋಣ. ನೋಡಿ, ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಠಗಳು ಇಷ್ಟ ಆದರೆ ನಿಮಗೆ ಬರ್ಬೋದು, ಮಲ್ಲೇಶ್ವರಂ ದೀವಿಗೆಯಲ್ಲಿ CET ಕ್ಲಾಸಸ್ಸು ಈ ಮೇಷ್ಟ್ರ ಹತ್ರ ತಗೋಬೋದು ಅಂತ ಅನ್ಸಿದ್ರೆ ಬಂದು ಸೇರಿಕೊಡಿ. ಕೆಳಗೆ ಒಂದು ನಂಬರ್ ಕೊಟ್ಟಿದ್ರೆ ಆ ನಂಬರ್ಗೆ ಫೋನ್ ಮಾಡಿದ್ರೆ ಸಿಗ್ತದೆ ನಂಬರ್. ನೆಕ್ಸ್ಟು ಫೈಂಡ್ dy by dx if y is equal to log x power sin x. y is equal to log x power sin x ಅಂತಿದೆ ಅಲ್ವಾ? ನಾನೇನು ಮಾಡ್ತೀನಿ, ಅಪ್ಲೈ ಲಾಗ್ ಬೋತ್ ದಿ ಸೈಡ್ಸ್ ಅಂತ ಮಾಡ್ತೀನಿ. Therefore, log y is equal to log of log x power sin x ಅಂತ ಆಯಿತು ಅಲ್ವಾ? ಲಾಗ್ ಆಫ್ ಲಾಗ್ ಎಕ್ಸ್ ಪವರ್ ಸೈನ್ ಎಕ್ಸ್ ಅಂತ ಆಯಿತು. ದೇರ್ ಫೋರ್ ಅದನ್ನು ನಾನೇನಾದ್ರು ಸಿಂಪ್ಲಿಫೈ ಮಾಡಿದ್ರೆ ಸೈನ್ ಎಕ್ಸ್ ಲಾಗ್ ಎಕ್ಸ್ ಆಯಿತು. ಡಿಫ್ರೆನ್ಷಿಯೇಟ್ with respect to x. Log y differentiation 1 by y into dy by dx is equal to sin x ಹಾಗೆ ಇರುತ್ತೆ, log x differentiation 1 by log x. Again log x ಅನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು x, sin x by x log x ಅಂತ ಆಯಿತು. ಪ್ಲಸ್ sin x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಆಯಿತು, ಲಾಗ್ ಆಫ್ ಲಾಗ್ ಎಕ್ಸ್ ಅಂತ ಆಯಿತು. ದೇರ್ ಫೋರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಬರೆದು ಇದನ್ನು ಬರಿಬೇಕು. ಆ ವೈ ನೆಕ್ಸ್ಟ್ ಸ್ಟೇಜನ್ನು ಡೈರೆಕ್ಟಾಗಿ ಬರಿತಾ ಇದ್ದೀನಿ, ಲಾಗ್ ಎಕ್ಸ್ ಪವರ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬೈ ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ ಎಷ್ಟು ಸಿಂಪಲ್ ಆಗಿರುವಂಥದ್ದು ಇದು. 8ನೇ ಪ್ರಶ್ನೆಯನ್ನು ಕೂಡ ಡಿಸ್ಕಸ್ ಮಾಡಿದ್ವಿ, ರೈಟ್? ಸೊ ಬಹುಶಃ ಇನ್ನೊಂದು ಕ್ವಶನ್ ಏನಾದರೂ ಇದೆಯಾ ಅಂತ. ಇದೊಂದು ಕ್ವಶನ್ ಆದರೆ ನಮ್ಮ ಈ ಡಿಫ್ರೆನ್ಷಿಯೇಷನ್ ಚಾಪ್ಟರ್ದು ಕ್ವಶನ್ಸು ಮುಗಿದ ಹಾಗಾಗತ್ತೆ, ರೈಟ್? ಅದು ಯಾವುದು ಲಾಗರ್ದಮಿಕ್, ಇಂಪ್ಲಿಸಿಟ್ ಆಮೇಲೆ ಡಿಸ್ಕಸ್ ಮಾಡೋಣ. ಲಾಸ್ಟ್ ಕ್ವಶನ್ ಇದರಲ್ಲಿ ಅಂದರೆ ಅಫ್ಕೋರ್ಸ್ ಲಾಸ್ಟ್ ಟೈಮ್ ಹೇಳೋದು ಮರ್ತೆ, ಎಲ್ಲ ಕ್ವಶನ್ಗೂ 4 ಸ್ಟಾರೇ ಗ್ಯಾರಂಟಿ ಬರುತ್ತೆ ಇಷ್ಟರಲ್ಲೊಂದು ಅನ್ನುವಂಥದ್ದೇನೆ. ಸೊ y is equal to sin x power log x. Apply log both the sides. Log y is equal to log x log of sin x ಅಲ್ವಾ? Differentiate with respect to x. Therefore 1 by y into dy by dx is equal to log x ಹಾಗೆ ಇಡ್ತೀರಿ, log sin x differentiation 1 by sin x. Sin x should be differentiated, you will get cos x plus log sin x ಹಾಗೆ ಇರ್ತದೆ, differentiation of log x is 1 by x. ನಮಗೆ ಬೇಕಾಗಿರೋದು dy by dx ಆಗಿರೋದ್ರಿಂದ dy by dx is equal to y times log x, cos x by sin x is cot x
ಪ್ಲಸ್ ಲಾಗ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಹಾಗಿದ್ರೆ ಫೈನಲ್ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಈಕ್ವಲ್ ಟು ಏನಾಯಿತು ನೋಡಿ, ವೈ ಜಾಗದಲ್ಲಿ ಸೈನ್ ಎಕ್ಸ್ ಪವರ್ ಲಾಗ್ ಎಕ್ಸ್ ಇಂಟು ಏನಪ್ಪ ಬರಿಬೇಕು, ರೈಟ್, ಲಾಗ್ ಎಕ್ಸ್ ಕಾಟ್ ಎಕ್ಸ್, ಲಾಗ್ ಎಕ್ಸ್ ಕಾಟ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಇದು ನನ್ನ ಪ್ರಕಾರ ಈ ಪ್ರಶ್ನೆ 4.5 ಸ್ಟಾರ್ ಕೊಡುವಂಥದ್ದು, ರೈಟ್. ಬಂದರೂ ಬರ್ಬೋದು. ಸೊ ಇಲ್ಲಿಗೆ ನಾವು ಏನು ಮಾಡಿದ್ವಿ, ಈ ಡಿಫ್ರೆನ್ಷಿಯೇಷನ್ ಚಾಪ್ಟರ್ಗೆ ಸಂಬಂಧಿಸಿದ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಕ್ವಶನ್ಸ್ ಮುಗೀತು. ಅಂದರೆ ನಾವು ಇದುವರೆಗೂ 9 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಬೇರೆ ಚಾಪ್ಟರ್ದು ಕ್ವಶನ್ಸ್ ಬೇಕಂದರೆ ನೀವು ಈ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇರುತ್ತೆ. ಇಲ್ಲಾಂದರೆ ನಾವು ಲಿಂಕನ್ನು ಕಳಿಸ್ಕೊಡ್ತೀವಿ. ಸರಿ ತಪ್ಪುಗಳಿದ್ದರೆ ನಮ್ಮನ್ನು ಹೇಳಿ, ನಾವು ಸರಿಪಡಿಸ್ಕೋತೀವಿ. ನಾವು KCET ಮತ್ತು ನೀಟ್ ಕ್ರ್ಯಾಶ್ ಕೋರ್ಸ್ ಕಂಡಕ್ಟ್ ಮಾಡ್ತೀವಿ ಎಕ್ಸಾಮ್ಸಿಗೆ. 8762424646 ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನಾದ್ರು ಟ್ಯೂಷನ್ಸ್ ಬೇಕಿದ್ರೆ ಒಂದು ಕ್ಲಾಸಲ್ಲಿ 5ರಿಂದ 6 ಜನದ ಸಣ್ಣ ಗುಂಪು ಮಾಡಿಕೊಂಡು ನಿಧಾನಕ್ಕೆ ಶ್ರದ್ಧೆಯಿಂದ ಪಾಠ ಹೇಳ್ಕೊಡ್ತೀವಿ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ. ಮುಂದಿನ ಸ್ಲೈಡ್ ಜೊತೆ ಭೇಟಿಯಾಗೋಣ.